ದಿನಾನು ದೇವ್ರ ಪೂಜೆನೇ ಮಾಡ್ತಾ ಇರ್ತೀಯಲ್ಲ, ನಿಂಗೇನು ಬೇಜಾರಾಗಲ್ವಾ ಅಂತ. ಊರ್ಮಿಳ, ದೇವ್ರ ಸೇವೆ ಬಗ್ಗೆ ಮಾತಾಡುವಾಗ ದೇವರ ಮಂತ್ರ ಸ್ತೋತ್ರ ಹೇಳಬೇಕೇ ಹೊರತು ಸುಮ್ಮನೆ ಏನೇನೋ ಗೊಣಗಬಾರ್ದು. ನಿನ್ನ ವಿಷಯ ಮಾತಾಡ್ತಾ ಇದ್ರೆ ಅದೊಂಥರ ದೇವ್ರ ಮಂತ್ರ ಹೇಳ್ದಾಗೆ ಅಕ್ಕ. ಯಾಕೆಂದ್ರೆ ನೀನೇ ಅಲ್ವಾ ನಮ್ಮ ಮನೆ ದೇವತೆ. ದೇವತೆನಾ? ಹೋಗೆ, ಏನೇನೋ ಮಾತಾಡಬೇಡ. ಹ್ಞೂ ಅಕ್ಕ, ನೀನೇ ಯೋಚನೆ ಮಾಡು. 3 ಹೊತ್ತು ದೇವ್ರ ಮನೇಲಿ ಇರ್ತೀಯ, 3 ಹೊತ್ತು ದೇವ್ರ ವಿಷಯ ಮಾತಾಡ್ತಿರ್ತೀಯ, ಬಂದವ್ರಿಗೆ ಹೋದವ್ರಿಗೆಲ್ಲ ಬರೀ ದೇವ್ರ ಬಗ್ಗೆನೇ ಹೇಳ್ತಾ ಇರ್ತೀಯ. ಯಾವಾಗಲೂ ದೇವ್ರ ಬಗ್ಗೆನೇ ಯೋಚನೆ ಮಾಡೋರು ಒಂಥರ ದೇವತೆ ಇದ್ದ ಹಾಕ್ತಾನೆ. ಅದಕ್ಕೆ ನೀ ಮನೆ ದೇವತೆ ಅಂತ ಹೇಳಿದ್ದು. ಹಾಗೇನಲ್ವೇ, ಇವತ್ತು ಪಂಚಾಂಗದಲ್ಲಿ ಶುಭ ದಿನ. ನಮ್ಮ ಅತ್ತೆಯವರಿದ್ದಾಗ ಈ ದಿನ ಮನೆ ದೇವ್ರ ಪೂಜೆ ಮಾಡಿ ತುಳಸಿ ಪೂಜೆನೂ ಮಾಡಬೇಕು ಅಂತ ಹೇಳೋರು. ಅದೇ ಅಕ್ಕ, ಆ ಪೂಜೆನ ಯಾಕೆ ಮಾಡೋರು ಅದಕ್ಕೊಂದು ಕಾರಣ ಇಲ್ವಾ? ನೀನು ಊಟ ಮಾಡ್ತೀಯಲ್ವೇನೆ, ಅದಕ್ಕೆ ಕಾರಣ ಏನು? ಹಾ, ಹಂಗಂದ್ರೆ ಊಟ ಯಾಕೆ ಮಾಡ್ತಿದ್ಯಾ ಅಂತ ಕೇಳ್ತಾ ಇದೀಯಾ? ಹೌದು. ಅಲ್ಲ ಅಕ್ಕ, ಬದುಕಬೇಕು ಅಂದ್ರೆ, ನಂತರ ಆರೋಗ್ಯವಾಗಿರ್ಬೇಕು ಅಂದ್ರೆ ಊಟ ಮಾಡಲೇಬೇಕು. ಹೌದು ತಾನೆ? ಹಾಗೇನೆ ಮನಸ್ಸು ಶಾಂತಿಯಿಂದ ಇರಬೇಕು ಅಂದ್ರೆ, ನೆಮ್ಮದಿಯಿಂದ ಇರಬೇಕು ಅಂದ್ರೆ ಪೂಜೆ ಮಾಡಬೇಕು. ನಾವು ಪೂಜೆ ಮಂತ್ರ ಅಂತ ಮಾಡ್ತೀವಿ, ಈಗಿನ ಕಾಲದವರು ಮೆಡಿಟೇಷನ್ ಅಂತ ಮಾಡ್ತೀವಿ. ನೋಡೆ, ಹಳೆ ಕಾಲದವರು ಯಾವುದನ್ನು ಕಾರಣ ಇಲ್ಲದೆ ಮಾಡೇ ಇಲ್ಲ. ಬಿಡು, ನಮಗೆ ಕಾರಣ ಗೊತ್ತಿದೆಯೋ ಗೊತ್ತಿಲ್ವೋ, ಆದರೆ ಶಾಸ್ತ್ರ ಸಂಪ್ರದಾಯನ ಮಾತ್ರ ಯಾವತ್ತೂ ಮರಿಬಾರ್ದು. ಆದರೆ ಅಕ್ಕ, ಈ ನಮ್ಮ ಹಳೆ ಕಾಲದವರು ಆ ಕಾರಣ ಹೇಳಿಲ್ವಲ್ಲ, ಅದಕ್ಕೆ ಈಗಿನ ಕಾಲದವು ಈ ಶಾಸ್ತ್ರದಲ್ಲೆಲ್ಲ ಹುರುಳಿಲ್ಲ ಅಂತ ನಮ್ಮ ಶಾಸ್ತ್ರ ಸಂಪ್ರದಾಯನೆಲ್ಲ ಮರ್ತ್ಕೊಂಡು ಕೂತಿದ್ದಾವೆ. ಅದೇ ತಪ್ಪು ಕಣೆ. ಹಳೆ ಕಾಲದವರು ಮಡಿ ಮೈಲಿಗೆ ಅಂತ ಹೇಳ್ತಿರೋದನ್ನೇ ಈಗಿನ ಕಾಲದವರು ಸ್ಯಾನಿಟೈಸರು, ಮಾಸ್ಕು, ಹ್ಯಾಂಡ್ ವಾಶು ಅಂತ ಮಾಡ್ತಿದ್ದಾರೆ. ನಮ್ಮ ಜನ ಭಕ್ತಿಯಿಂದ ಹೇಳಿದ್ರೆ ಕೇಳಲ್ಲ ಕಣೆ, ಭಯ ಬಂದ್ರೇ ಕೇಳೋದು. ಹಳೆ ಕಾಲದವರು ಮಡಿಯಿಂದ ಒಳ್ಳೆ ಊಟ ಮಾಡಿ ಅಂತ ಹೇಳ್ತಿದ್ರು. ಈಗ ಡಾಕ್ಟ್ರು ಅದನ್ನೇ ಹೇಳ್ತಿದ್ದಾರೆ. ಶಾಸ್ತ್ರ ಅಂದ್ರೂ ಸೈನ್ಸೇ ಕಣೆ, ಆದರೆ ನಮ್ಮ ಜನಕ್ಕೆ ಶಾಸ್ತ್ರ ಅಂದರೆ ತಾತ್ಸಾರ. ಅದಕ್ಕೆ ದೇವರ ಹೆಸರಲ್ಲಿ ಭಯದ ನೆರಳಲ್ಲಿ ಹೇಳೋದು. ಗೊತ್ತಾಯ್ತು ತಾನೇ? ಸರಿ, ಹಾಗಾದ್ರೆ ಇದನ್ನ ತಗೋ, ತುಳಸಿ ಪೂಜೆ ಮಾಡಿ ಬರೋಣ ಬಾ. ಮನೆಗೆ ನುಗ್ಗೋದಂತೆ, ಮನೇಲಿರೋ ವಸ್ತುಗಳನ್ನೆಲ್ಲ ಹಾಳು ಮಾಡೋದಂತೆ, ವಯಸ್ಸಾದವ್ರಿಗೆ ಧಮಕಿ ಹಾಕೋದಂತೆ. ಚಿಲ್ಲರೆ ಗಿಮಿಕ್ಕೆಲ್ಲ ಮಾಡ್ತಿದ್ರೆ ನಿನಗೆ ನೀನೇ ಓಲ್ಡ್ ಮಾಡಲ್ ಒಂದಲ್ಲ ವಿಚಾರ ಮಾಡ್ಕೊಂಡಂಗಾಗಲ್ಲ. ಯಾರೋ ಪಾಪಿಗಳು ನಮ್ಮೆಲ್ಲರ ಮನೆಗಳನ್ನ ಕಿತ್ಕೊಳಕ್ ಬಂದಿದ್ರಮ್ಮ. ಬರೀ ಪಾಪಿಗಳಲ್ಲ ಅಣ್ಣ, ಪರಮ ಪಾಪಿಗಳು. ಮೇಡಮ್, ರೆಡ್ಡಿ ಲೇಔಟು ಅಪ್ರೂವ್ ಆಗಿದೆ. ನಿನ್ನ ಹೆಸರು ಸ್ವಲ್ಪ ಉದ್ದನೇ ಇದೆ, ಆಳ ಸ್ವಲ್ಪ ಜಾಸ್ತಿನೇ ತೋರಿಸು. ಇನ್ನೊಂದು ವಾರದಲ್ಲಿ ಸೆಟಲ್ಮೆಂಟ್ ಆಗುತ್ತೆ. ಹೆಸರು ನೆನಪಿರ್ಲಿ, ಸತ್ಯ. ಹಾಗೆ ಪಾರ್ಟಿ ಫಂಡ್ ಅಂತ ಮಠದಲ್ಲಿರೋ ಅಕೌಂಟು. ಕಣ್ಣು ಮುಚ್ಚಿದ್ರೆ, ಕಣ್ಣು ತೆಗೆದ್ರೆ ಬರೀ ಅವಳೇ ಕಾಣ್ತಾಳೆ. ನಡು ಬೀದಿನಲ್ಲಿ ನಿಂತು ಎಲ್ಲರೆದ್ರಿಗೂ ನನ್ನನ್ನೇ ಹೆದರಿಸೋ ಧೈರ್ಯ ಮಾಡಿದಾಳೆ ಅಂದರೆ, ನಡು ಬೀದಿಲೇ ಆ ಸತ್ಯನ ಹೆಣ ಅನಾಥವಾಗಿ ಬೀಳಬೇಕು. ಅದು ನೋಡಿದ ಮೇಲೆ ನನಗೆ ಸಮಾಧಾನ ಆಗೋದು. ಅಂತೂ ಬಾಲ ಅವಳ ವಿಷಯ ನಮ್ದ ಅನ್ನು. ಕೆಲವ್ರು ಹಾಗೇನೆ ಸುಹಾಸ್, ಕಣ್ಣಾರೆ ನೋಡೋವರೆಗೂ ಕಣ್ಣು ಹಿಂದೆ ನಡೆಯೋ ಯಾವ ಮೋಸನೂ ನಂಬೋದಿಲ್ಲ. ಆದರೆ ಅತ್ತೆ ಇದಾರಲ್ಲ, ಐ ಮೀನ್ ಟು ಸೇ, ನಿಮ್ಮ ಅಮ್ಮನ ರಿಯಾಕ್ಷನ್ ಏನು ಅಂತಲೇ ನಂಗೆ ಅರ್ಥ ಆಗಲ್ಲ. ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ ಯಾವಾಗ ನೋಡಿದಾಗ. ನಮ್ಮಮ್ಮ ಹಾಗೇನೆ, ಮನ್ಸಲ್ಲಿ ಬೆಂಕಿ ಇದ್ರೂ ನೋಡೋಕ್ಕೆ ಬೆಣ್ಣೆ ಥರನೇ ಇರ್ತಾರೆ. ಆದರೆ ಆ ಬೆಂಕಿ ಬೆಣ್ಣೆನ ಕರಗಿಸ್ದೆ ಸುಮ್ಮನೆ ಬಿಡತ್ತಾ? ಅಂದರೆ ಆದಷ್ಟು ಬೇಗ ತುಪ್ಪದ ಊಟ ಇದೆ ಅನ್ನೋ.
ಊರ್ಮಿಳಾ, ಹಾ ತುಳಸಿ ಪೂಜೆ ಮಾಡೋದ್ರಿಂದ ಹಾ ಎಲ್ಲ ಗೊತ್ತು. ತುಳಸಿ ಆರೋಗ್ಯಕ್ಕೆ ಒಳ್ಳೆಯದು. ತುಳಸಿ ಗಿಡನ ಮನೆ ಮುಂದೆ ನೆಟ್ರೆ ಯಾವ ಕ್ರಿಮಿಕೀಟನೂ ಬರಲ್ಲ. ಅದಕ್ಕೆ ಜಾಸ್ತಿ ತುಳಸಿ ಗಿಡ ನೆಡಬೇಕು. ಆಮೇಲೆ ಅದನ್ನ ದೇವರು ಅಂತ ಪೂಜೆ ಮಾಡಬೇಕು. ಪರವಾಗಿಲ್ವೇ, ದೇವ್ರು ನಿನ್ಗೆ ಒಳ್ಳೆ ಜ್ಞಾನನೇ ಕೊಟ್ಟಿದ್ದಾನೆ. ಅಕ್ಕ, ಆ ದೇವರಲ್ಲ, ತಾವುಗಳು. ಹಾಕಿ ನೋಡಿ ಪೂಜೆ. ಈ ಅಮೂಲ್ ಬೇಬಿ ಮನೆ ಒಳಗೆ ಇದ್ದಾನೆ ಅನ್ಸುತ್ತೆ. ಆದ್ರೆ ಈಗ ಅವನನ್ನು ಹೇಗೆ ಆಚೆ ಕರೆಯೋದು? ನಿನ್ ಕಿವಿಲೇನ್ ಹತ್ತಿ ಇಟ್ಕೊಂಡಿದ್ದಾನ? ಮಾಡ್ತೀನಿರು. ಆರತಿ ಮಾಡಿ